ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಹೊರವಲಯದಲ್ಲಿ ನಿವೇಶನ ಹುಡುಕುತ್ತಿದ್ದೀರಾ? ಹಾಗಾದರೆ ಇದು ಸ್ಕಂದ ಮೆಡಸ್ ಅವರ ಡೆವಲಪ್ ಮಾಡಿರುವಂತಹ ನಿವೇಶನದ ಮೇಲೆ ಬಂಡವಾಳ ಹಾಕಿ ಲಾಭ ಮಾಡಿಕೊಳ್ಳಿ. ಚಿಂತಾಮಣಿಯಂತಹ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದರೆ ಒಳ್ಳೆಯ ವ್ಯಾಲ್ಯೂ ಸಿಗುತ್ತೆ, ಲಾಭನೂ ಆಗುತ್ತೆ. ಯಾಕೆ ಅಂತ ಕೇಳ್ತೀರಾ? ಈ ಪ್ರಾಜೆಕ್ಟ್ ಚಿಂತಾಮಣಿ ಹೊರವಲಯದ ಬೆಂಗಳೂರು ಮದನಪಲ್ಲಿ ರಾಜ ಹೆದ್ದಾರಿಯ ಮಾಡಿಕೆರೆ ಕ್ರಾಸ್ ಪಕ್ಕದಲ್ಲಿ ಇದೆ. ಈ ಏರಿಯಾ ದಿನದಿಂದ ದಿನಕ್ಕೆ ಡೆವಲಪ್ ಆಗ್ತಾ ಇರೋದ್ರಿಂದ ಫ್ಯೂಚರಲ್ಲಿ ಒಳ್ಳೆ ಡಿಮ್ಯಾಂಡ್ ಸಿಗೋದು ಅಂತೂ ಪಕ್ಕ. ಇನ್ನು ಇಲ್ಲಿ ಸಿಗುವ ಸೌಲಭ್ಯಗಳು: 40 ಫೀಟ್ ವೈಡ್ ಟಾರ್ ರೋಡ್ಸ್, 30 ಅಡಿ ಸಬ್ ರೋಡ್, ಜಾಗಿಂಗ್ ಪಾರ್ಕ್, ಸ್ಟ್ರೀಟ್ ಲೈಟ್ಸ್, ಓವರ್ ಹೆಡ್ ಟ್ಯಾಂಕ್, ಮಕ್ಕಳ ಆಟದ ಮೈದಾನ, ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತು ರೈನ್ ವಾಟರ್ ಡ್ರೈನೇಜ್ ಸಿಸ್ಟಮ್, ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಸಹ ರೆಡಿಯಾಗಿದೆ. ಲೋನ್ ಫೆಸಿಲಿಟಿ ಸಹ ಸಿಗಲಿದೆ. ಇನ್ನು ಮನೆ ಕಟ್ಟುವವರಿಗೆ ಫ್ಯೂಚರ್ನಲ್ಲಿ ಯೂಸ್ಗೆ ಇದು ಸೂಟಬಲ್ ಆಗಿರುವಂತಹ ಪ್ರಾಪರ್ಟಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇರುವಂತಹ ಟೌನ್ ಆಗಿದ್ದು, ಚಿಂತಾಮಣಿ ನಗರದ ಹೊರವಲಯದಲ್ಲಿ ಪ್ರಾಪರ್ಟಿ ತಗೊಂಡ್ರೆ ತುಂಬ ಅನುಕೂಲ. ಇನ್ನು ಡಾಕ್ಯುಮೆಂಟ್ಸ್ 100% ಪಕ್ಕಾ ಇದೆ. ನಿಮಗೆ ಬೇಕಾದರೆ ಲಾಯರ್ ಹತ್ರ ಕೂಡ ಚೆಕ್ ಮಾಡಿಸ್ಕೋಬಹುದು. ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಸೈಟ್ ವಿಸಿಟ್ ಮಾಡಿ. ಹಾಗೆಯೇ ಫಾರ್ ಮೋರ್ ಡೀಟೇಲ್ಸ್ಗಾಗಿ ಅವರ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ಇಲ್ಲಿದೆ. ಮೊಬೈಲ್ ನಂಬರ್ 9980560439, 997026269119, 992022835555 ಮತ್ತು 9741666339ಗೆ ಸಂಪರ್ಕಿಸುವುದು. ಚಲಮಕೋಟೆ ಕೆರೆ ಅಂಗಳದಲ್ಲಿ ಜೂಜಾಟ, ಇಬ್ಬರ ಬಂಧನ, ಇಬ್ಬರು ಪರಾರಿ. ಚಿಂತಾಮಣಿ ತಾಲೂಕಿನ ಕೆಂಚನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಲಮಕೋಟೆ ಗ್ರಾಮದ ಸರ್ಕಾರಿ ಕೆರೆ ಅಂಗಳದಲ್ಲಿ ಕಾನೂನು ಬಾಹಿರವಾಗಿ ಇಸ್ಪೆಟ್ ಜೂಜಾಟವಾಡುತ್ತಿದ್ದ ಅಡ್ಡಿಗೆ ಪೊಲೀಸರು ದಾಳಿ ನಡೆಸಿದ್ದು, ಇಬ್ಬರು ಆರೋಪಿಗಳನ್ನು ಬಂಧಿಸಿ ನಗದು ಹಾಗೂ ಇಸ್ಪೆಟ್ ಎಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ದಾಳಿ ವೇಳೆ ಇಬ್ಬರು ಆರೋಪಿಗಳು ಪೊಲೀಸರಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾರೆ. ಮುರುಗಮಲ ಗ್ರಾಮದ ಆಂಜಪ್ಪ ಅಲಿಯಾಸ್ ಪಿಳ್ಳೆ 52 ವರ್ಷ ಹಾಗೂ ಚಲಮಕೋಟೆ ಗ್ರಾಮದ 64 ವರ್ಷದ ನಾರಾಯಣ ಸ್ವಾಮಿ ಬಂಧಿತ ಆರೋಪಿಗಳಾಗಿದ್ದಾರೆ. ಇನ್ನು ಮುರುಗಮಲ ಗ್ರಾಮದ ನಾರಾಯಣರಾವ್ ಹಾಗೂ ಶಬೀರ್ ಅಲಿಯಾಸ್ ಸಾವ್ಕಾರ್ ಭಾಷಾ ಎಂಬುವರು ಪೊಲೀಸರನ್ನು ಕಂಡು ಸ್ಥಳದಿಂದ ಓಡಿ ಹೋದ ತಲೆಮರೆಸಿಕೊಂಡ ಆರೋಪಿಗಳಾಗಿದ್ದಾರೆ. ಜೂನ್ 27ರಂದು ಮಧ್ಯಾಹ್ನ ಚಲಮಕೋಟೆ ಗ್ರಾಮದ ಸರ್ಕಾರಿ ಕೆರೆ ಅಂಗಳದ ಹೊಂಗೆ ಮರದ ಕೆಳಗಡೆ 4 ಆಸಾಮಿಗಳು ಗುಂಪಾಗಿ ಸೇರಿ ಹಣವನ್ನು ಪಣವಾಗಿಟ್ಟುಕೊಂಡು ಅಂದರ್ ಬಾಹರ್ ಜೂಜಾಟ ಆಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಕೆಂಚನಹಳ್ಳಿ PSI ಶ್ಯಾಮಲಾ ಅವರಿಗೆ ಲಭಿಸಿತ್ತು. ತಕ್ಷಣ ಕಾರ್ಯಪ್ರವೃತ್ತರಾದ PSI ಶ್ಯಾಮಲಾ, ಪ್ರೊಬೇಷನರಿ PSI ಶರಣಗೌಡ, S ಮುರಿಮನಿ ಹಾಗೂ ಸಿಬ್ಬಂದಿ ಸೋಮಶೇಖರ್ GN ಅವರನ್ನು ಒಳಗೊಂಡ ತಂಡದೊಂದಿಗೆ ಪಂಚರನ್ನು ಕರೆದುಕೊಂಡು ಸಂಜೆ ಸುಮಾರಿಗೆ ಜೂಜಾಟದ ಅಡ್ಡಿಗೆ ಮರಿಯಲ್ಲಿ ನಿಂತು ದಾಳಿ ನಡೆಸಿದ್ದರು. ಪೊಲೀಸರು ದಾಳಿ ನಡೆಸುತ್ತಿದ್ದಂತೆ ಸಮವಸ್ತ್ರದಲ್ಲಿದ್ದ ಸಿಬ್ಬಂದಿಯನ್ನು ಕೊಂಡ ಜೂಜುಕೋರರು ಇಸ್ಪೇಟ್ ಎಲೆ ಹಾಗೂ ಹಣವನ್ನು ಪ್ಲಾಸ್ಟಿಕ್ ಚೀಲದ ಮೇಲೆ ಬಿಸಾಡಿ ಓಡಲು ಯತ್ನಿಸಿದ್ದಾರೆ. ಈ ವೇಳೆ ಪೊಲೀಸರು ಬೆನ್ನಟ್ಟಿ ಇಬ್ಬರನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿಚಾರಣೆ ನಡೆಸಿದಾಗ ಓಡಿ ಹೋದ ಉಳಿದ ಇಬ್ಬರು ಆರೋಪಿಗಳ ಮಾಹಿತಿ ಲಭ್ಯವಾಗಿದೆ. ಜೂಜಾಟದ ಸ್ಥಳದಿಂದ ಪೊಲೀಸರು ಒಟ್ಟು 1350 ನಗದು ಹಣ, 52 ಇಸ್ಪೇಟ್ ಎಲೆಗಳನ್ನು ಪಂಚನಾಮೆ ನಡೆಸಿ ವಶಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಕೆಂಚನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ತಲೆಮರೆಸಿಕೊಂಡಿದ್ದ ಆರೋಪಿಗಳ ಪತ್ತೆಗೆ ಜಾಲ ಬೀಸಲಾಗಿದೆ.